ಒಬ್ಬ ಸಿವಿಕ್ ವಾಲಂಟಿಯರ್ ಮ್ಯಾಗ ಯಾವ್ದು ಕೂಡ ಕೇಸ್ ಇರಬಾರ್ದು. ಬಟ್ ಈ ಸಂಜಯ್ ರಾಯ್ ಮ್ಯಾಗ 2 ಕೇಸ್ ಇದ್ರು ಕೂಡ ಆತನನ್ನ ಸಿವಿಕ್ ವಾಲಂಟಿಯರ್ ಆಗಿ ಇಟ್ಟುಕೊಳ್ತಾರೋ. ಇದರ ಅರ್ಥ ಇವಂಗ ಹೊರಗಡೆಯಿಂದ ಬಾಳ್ ಲಿಂಕ್ ಅದಾವು. ಮತ್ತೆ ಈ ಕೇಸ್ ಒಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದಾರ ಅನ್ನೋದು ಅದೆಲ್ಲ ಮುಚ್ಚೆ ಹೋತು. ಫೈನಲ್ ಆಗಿ ಈತನಿಗೆ ಜೀವಾವಧಿ ಶಿಕ್ಷೆ ಆತು. ಬಟ್ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೋಡ್ರ ಈ ಜೀವಾವಧಿ ಶಿಕ್ಷೆ ಈತನಿಗೆ ಕಡಿಮೆ. ಯಾಕಂದ್ರೆ 3 ವೇಳೆ ಊಟ ಮಾಡಿಕಸ ನೀವು ಆರಾಮ್ ಇರ್ತಾನೆ ಜೈಲೊಳಗ ಸಾಯೋ ಮಠ ಇದ್ರು ಕೂಡ ಅಂತ ಹೀನ ಕೃತ್ಯ ಮಾಡಿಕಸ 3 ವೇಳೆ ಊಟ ಮಾಡ್ತಾನಂದ್ರೆ ಈತನಿಗೆ ಆ ಯೋಗ್ಯತೆ ಕೂಡ ಇಲ್ಲ. ಈತನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು. ಆರ್ಜೇಕರ್ ಮೆಡಿಕಲ್ ಕಾಲೇಜ್ ರೇಪ್ ಕೇಸ್ ಒಳಗ ಸಿಕ್ಕಂತ ಸಂಜಯ್ ರಾಯ್ಗ ಫೈನಲ್ ಆಗಿ ಕೋರ್ಟ್ ಅವರ ಜೀವಾವಧಿ ಶಿಕ್ಷೆಯನ್ನು ನೀಡಿದರು. ಈತನಿಗೆ ಈ ಜೀವಾವಧಿ ಶಿಕ್ಷೆ ಅಷ್ಟ ಲೈಕ್ ಆಕತಿ ಏನು ಈತನಿಗೆ ಇದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಶಿಕ್ಷೆ ಕೊಡಬೇಕು ನೀವ ಹೇಳಿ. ಯಾಕಂದ್ರ ಒಂದು ರೇಪ್ ಅನ್ನು ಮಾಡಿಕಸ ಅಷ್ಟು ಸಲೀಸಾಗಿ ತಪ್ಪಿಸಿಕೊಂಡ ಸಿಕ್ಕಾಕೊಂಡ ನಂತರ ಈತನಿಗೆ ಕೇವಲ ಜೀವಾವಧಿ ಶಿಕ್ಷೆ ನೀಡಿದ್ರ ಆ ಮಹಿಳೆಗ ಒಂಥರ ಅಪಮಾನ ಮಾಡಿದಂಗ ಆಕೈತಿ. ಯಾಕಂದ್ರ ಅಷ್ಟು ಹೀನಾಯವಾಗಿ ರೇಪ್ ಮಾಡಿಕಸ್ ಮರ್ಡರ್ ಮಾಡಿದಂತ ಆ ವ್ಯಕ್ತಿನ ಕೇವಲ ಜೀವಾವಧಿ ಶಿಕ್ಷೆ ನೀಡಿ ಅವನ್ನ ಇದನ್ನ ಮಾಡಿದ್ರ ಅವಂಗ 3 ಟೈಮ್ ಊಟ ಅಂತ್ರಿ ಪಕ್ಕಾ ಸಿಗತೈತೆ ಜೈಲೊಳಗ. ಜೀವಾವಧಿ ಶಿಕ್ಷೆ ಕೊಟ್ಟರು ಕೂಡ ಅದು ಕಡಿಮೆನ. ಯಾಕಂದ್ರ ಜೈಲೊಳಗ ನಾವು ನೋಡಿರ್ಬೋದು ಆಲ್ಮೋಸ್ಟ್ ಆಗಿ 3 ವೇಳೆ ಊಟ ಅಂತ್ರಿ ಕೊಡ್ತಾರ. ಅದನ್ನ ಊಟ ಮಾಡ್ಕೊಂಡು ಆರಾಮ್ ಇರತ್ತ ನಾವು ಸಾಯೋ ಮಠ. ಅಂತ ಒಂದು ಅಪರಾಧ ಮಾಡಿದ ಗಿಲ್ಟಿ ಪೀಲ್ಸೋದಕ್ಕೆ ಅವ್ಗೆ ಇರೋದಿಲ್ಲ. ಅದಕ್ಕೋಸ್ಕರ ಅವ್ಗೊಂದು ಗಲ್ ಶಿಕ್ಷೆ ಕೊಡೋದಿತ್ತು ಅಟ್ಲೀಸ್ಟ್. ಈ ಕೇಸದ ಮೇನ್ ವಿಕ್ಟಿಮ್ ಬಂದ್ಬಿಟ್ಟ ಇದ ಆರ್ಜೇಕರ್ ಕಾಲೇಜ್ ಹೋಗ ಸ್ಟಡಿ ಮಾಡಕತ್ತಿರು. ಆನಂತರ ಏನಾಗೈತೆ ಅಂದ್ರೆ ಡೇ ಎಲ್ಲ ವರ್ಕ್ ಮಾಡಿದ್ದಂತ ವರ್ಕ್ ಪ್ರೆಷರ್ ಉಂಟಾಯ್ಕಸ ಒಂಥರ ಬಾಡಿ ಟಯರ್ಡ್ ಆಕೈತಿ. ಆ ಕಾರಣಕ್ಕೆ ಇವರೆಲ್ಲ ಫ್ರೆಂಡ್ಗಳೆಲ್ಲ ಕೂಡಿಕಸ ಊಟ ಆರ್ಡರ್ ಮಾಡ್ತಾರೋ. ಆನಂತರ ಊಟ ಮಾಡಿಕಸ ಎಲ್ಲರೂ ಅಂದ ನೀರಜ್ ಚೋಪ್ರಾ ಅಂದ ಜಾವ್ಲಿನ್ ಥ್ರೋ ಇರ್ತೈತಿ ಒಲಿಂಪಿಕ್ ಒಳಗ ಅದನ್ನ ನೋಡಿಕಸ ಎಲ್ಲರೂ ರೋಕರು. ಆನಂತರ ಆಕೆ ಅಲ್ಲೇ ಮೇನ್ ವಿಕ್ಟಿಮ್ ಏನಿರ್ತಾಳ ಆಕೆ ಅಲ್ಲೇ ಒಂದು ಸೆಮಿನಾರ್ ಹಾಲ್ ಒಳಗ ಅಲ್ಲೇ ಸ್ಲಿಪ್ಪಿಂಗ್ ಒಳಗೆ ಇರ್ತಾರೋ. ಆ ಸಂದರ್ಭದಾಗ ಈ ಸಂಜಯ್ ರಾಯ್ ಒಳಗೆ ಹೋಗ್ಕಸ ರೇಪ್ ಮಾಡ್ಕಸ ಮರ್ಡರ್ ಮಾಡ್ಕಸ ಹೊರಗೆ ಬರ್ತಾನು. ಯಾವುದೂ ಭಯ ಇಲ್ದಂಗ ಹೋಗ್ಕಸ ಇವ ಅಲ್ಲಿ ಇದನ್ನ ಮಾಡ್ಕಸ ಅಂತ ಎಲ್ಲ ಹೀನ ಕೃತ್ಯ ಮಾಡ್ಕಸ ಹೊರಗೆ ಬರ್ತಾನು. ಈ ಸಂಜಯ್ ರಾಯ್ನ ಮೇನ್ ಅಪರಾಧಿ ಅಂತ ಸಿಕ್ಕೊಳ್ಳೋಕೆ ಏನ್ ಕಾರಣ ಅಂದ್ರ ಅವ ಹಾಕೊಂಡಂತ ಬ್ಲೂಟೂತ್ ಇಯರ್ಫೋನ್. ಇದನ್ನ ಹೋಗೋತ್ ಮುಂದ CCTV ಕ್ಯಾಮ್ರಾ ನೋಡಿರ್ಬೋದು. ಆತ ಒಳಗೆ ಹೋಗೋತ್ ಮುಂದ ಅದ ಅವ್ನ್ ಕೊಳ್ಳಾಗಿತ್ತು. ಆನಂತರ ಹೊರಗೆ ಬರ್ತ ಮುಂದೆ ಇರಾಕಿಲ್ಲ. ಇದನ್ನ ಇಟ್ಕೊಂಡ್ ಕಸ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸಿದಾಗ ಇವನ್ ಫೋನ್ ಹತ್ರ ಅದನ್ನ ಬ್ಲೂಟೂತ್ ಹೋದಾಗ ಒಂದು ಡೈರೆಕ್ಟ್ ಆಗಿ ಕನೆಕ್ಟ್ ಆಕೈತಿ. ಮತ್ತ ಇವ ಮೇನ್ ಅಪರಾಧಿ ಅಂತೇಳಿ ಗೊತ್ತಾಕೈತಿ. ಆನಂತರ ಈತರನ್ನ ಅರೆಸ್ಟ್ ಮಾಡ್ತಾರೋ. ಈ ಸಂಜಯ್ ರಾಯ ಸುಮಾರು 37 ನಿಮಿಷಗಳ ಕಾಲ ಅದ ಸೆಮಿನಾರೊಳಗಿದ್ದ ಮತ್ತ ಆ ಹೀನ ಕೃತ್ಯ ಮಾಡ್ತಾನು. ಆನಂತರ ಈತ ಅಲ್ಲಿಂತ್ರ ಪರಾರಿಯಾಗಿ ಬಂದ ಕಸ ಒಂದು ಆತನಿಗೆ ಮೀಸಲಿದ್ದ ಒಂದು ಬೆಡ್ ಮುಕ್ಕೋತಾನು. ಮತ್ತೆ ಯಾರಿಗೂ ಡೌಟ್ ಬರಬಾರ್ದು ಅಂತೇಳಿ. ಆನಂತರ ಮಾರ್ನಿಂಗ್ ಬಂದು ನೋಡ್ತಾರೋ. ಆ ಬಳಿಕ ಇವ್ರ ಮನೆಯವ್ರಿಗೆ ಯಾವ ತರ ಈ ಆರ್ಜೇಕರ್ ಮೆಡಿಕಲ್ ಕಾಲೇಜ್ ಅವ್ರು ಒಂದು ವಿಷಯ ಮುಟ್ಟಿಸ್ತಾರಂದ್ರ ನೀವು ಮಗಳ ಸುಸೈಡ್ ಮಾಡ್ಕೊಂಡಾಳ ಅಂತೇಳಿ ವಿಷಯ ಮುಟ್ಟಿಸ್ತಾರೋ. ಬಟ್ ಅಲ್ಲಿ ಆಗಿದ್ದ ಬೇರೆ. ಆನಂತರ ಅವ್ರು ಹಿಂಗೆ ಆಗಕ್ ಸಾಧ್ಯ ಅಂತೇಳಿ ಬಂದು ನೋಡಿದಾಗ ಗೊತ್ತಾಗೈತಿ ಇದ ಸುಸೈಡ್ ಅಂತೂ ಅಲ್ಲ, ಇದಾಗ ರೇಪ್ ಅಂತೇಳಿ. ಅದ್ರಾಗೂ ಫಸ್ಟ್ ಗೆ ನೋಡಿದಾಗ ಗ್ಯಾಂಗ್ ರೇಪ್ ಅಂತೇಳಿ ಸಾಬೀತಾಗಿತ್ತು. ಯಾಕಂದ್ರ ಮೇನ್ ವಿಕ್ಟಮ್ ಅನ್ನು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗೈತಿ 150 mg ಸೆಮೆಂಟ್ ನ ಹಾಕಿ ಬಾಡಿ ಹೋಗಿ ಸಿಕ್ಕೈತಿ ಅಂತೇಳಿ. ಅಂದ್ರ ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಬಾಯ್ಸ್ ಹೋಗಿ ನೋಡೋದಾದ್ರ ಸುಮಾರು 5 mg ಅಷ್ಟ ಸೆಮೆಂಟ್ ಉತ್ಪತ್ತಿ ಆಗೈತಿ. ಬಟ್ ಅಲ್ಲಿ 150 mg ಸೆಮೆಂಟ್ ಸಿಕ್ಕೈತಿ ಅಂದ್ರ ಅದ ಗ್ಯಾಂಗ್ ರೇಪ್ ಅಂತೇಳಿ ಇದ್ ಮಾಡ್ತಾರೋ. ಆ ಬಳಿಕ ಅದಲ್ಲ ಮತ್ತದ್ರ ಬೇರೆ ಬೇರೆ ಅಬ್ಜೆಕ್ಟ್ ಇದ್ದು ಅಂತೇಳಿ ನಲ್ಲೇ ಸಾಲ್ವ್ ಮಾಡ್ಕಸ ಮೇನ್ ಒಬ್ಬ ಆರೋಪಿ ಅವ ಸಂಜಯ್ ರಾಯ್ ಅಂತೇಳಿ ಪ್ರೂಫ್ ಮಾಡ್ತಾರೋ. ಈ ಸಂಜಯ್ ರಾಯನ್ ಬಗ್ಗೆ ತಿಳ್ಕೊಳ್ಳೋದಾದ್ರ ಈ ಸಂಜಯ್ ರಾಯ್ ಅನ್ನೋ ಇವ ಸಿವಿಕ್ ವಾಲಂಟಿಯರ್ ಇರ್ತಾನ. ಅಂದ್ರ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾಗ್ಲಿ, ಪೊಲೀಸರ ಬೆನ್ನ ಹಿಂದೆ ಒಂದೊಂದು ಪ್ರೊಟೆಕ್ಷನ್ ಕೊಡೋದಾಗ್ಲಿ ಇಂಥ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಈತ. ಸಂಜಯ್ ರಾಯ್ ಮೊದಲೇ ಮದುವೆ ಆಗಿರ್ತಾನು. ಮತ್ತೆ ಜಗಳಗಳ ಮಾಡಿಕಸ ಮೊದಲೇ ಮದುವೆಯನ್ನ ಡಿವೋರ್ಸ್ ಅನ್ನ ಕೂಡ ತಗೋತಾನು. ಆ ನಂತರ 2022 ಎರಡನೇ ಮದುವೆಯನ್ನ ಹಾಕಾನು. ಎರಡನೇ ಮದುವೆ ಆದ್ರೂ ಕೂಡ ಈತ ಸರಿ ಹೋಗಲ್ಲ. ಆ ಹುಡುಗಿನ ಕೂಡ ಹೊಡೆದ ಮಾಡಿಕಸ ಆಗ 3 ತಿಂಗಳು ಗರ್ಭಿಣಿ ಆದ್ರೂ ಕೂಡ ಒಂದು ಗರ್ಭಿಣಿ ಅನ್ನೋ ಒಂದು ಮಮಕಾರ ಇಲ್ಲದೆ ಇದ್ರು ಕೂಡ ಬಡದ ಇನ್ ಮಾಡ್ತಾನು. ಆ ಬಳಿಕ ಆ ಹುಡುಗಿ ಸಾಯ್ತಾಳು. ಆ ನಂತರ ಹುಡುಗಿ ಮದರ್ ಇರ್ತಾಳ. ಆಕೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಳು. ಆ ನಂತರ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೂಡ ಈತನನ್ನು ಏನು ಮಾಡ್ಕೊಳಕ್ ಆಗೋಲ್ಲ. ಅಂದ್ರೆ ನೀವೇ ಯೋಚನೆ ಮಾಡ್ರಿ ಈತನಿಗೆ ಹೊರಗಿನ ಕಡೆಯಿಂದ ಎಷ್ಟು ಲಿಂಕ್ ಇದ್ದು ಅಂತೇಳಿ ನೀವೇ ಯೋಚನೆ ಮಾಡ್ರಿ. ಮುಂದೆ ಏನಾಕೈತಿ ಹಿಂಗ ಮುಂದುವರೆದ ಸಾತ ಆರಾಮಾಗೆ ಇರ್ತಾನು. ಆ ನಂತರ 9 ಆಗಸ್ಟ್ 2024 ಇಂಥ ಹೀನ ಕೃತ್ಯ ಕೂಡ ಮಾಡ್ತಾನು. ಒಂದ್ ವೇಳೆ ಪೊಲೀಸರು ಅವತ್ತ ಅವಂಗ ಪನಿಷ್ ಮಾಡಿಕಸ ಏನ್ ಸಿವಿಕ್ ವಾಲಂಟಿಯರ್ ಇರ್ತಾನಲ್ಲ ಆ ಪೋಸ್ಟ್ ಇಂತ್ರ ತೆಗೆದು ಹಾಕಿದ್ರ ಇಂದ ಆ ಸಿಚುವೇಶನ್ ಹಾಕಿರ್ಕಿಲ್ಲ, ರೇಪ್ಸ್ ಕೂಡ ಹಾಕಿರ್ಕಿಲ್ಲ. ಒಂದ್ ಲೆಕ್ಕದ ನೋಡ್ರಿ ಇದಕ್ಕೆಲ್ಲ ಪೊಲೀಸರು ಕೂಡ ಹೊಣೆ ಅದಾರು. ಹಿಂಗಾಗಾಕ ಆತನ ಮೇಲೆ 2 ಸಲ ಕಂಪ್ಲೇಂಟ್ ಆದ್ರೂ ಕೂಡ ಆತನನ್ನು ಸಿವಿಕ್ ವಾಲಂಟಿಯರ್ ಇಂದ ತೆಗೆದು ಹಾಕಲ್ಲ.
ಬಟ್ ಒಂದು ಮೇನ್ ಥಿಂಗ್ ಏನಂದ್ರ ಒಬ್ಬ ಸಿವಿಕ್ ವಾಲಂಟಿಯರ್ ಮ್ಯಾಗ ಯಾವ್ದು ಕೂಡ ಕೇಸ್ ಇರಬಾರ್ದು. ಬಟ್ ಈ ಸಂಜಯ್ ರಾವ್ ಮ್ಯಾಗ 2 ಕೇಸ್ ಇದ್ರು ಕೂಡ ಆತನನ್ನ ಸಿವಿಕ್ ವಾಲಂಟಿಯರ್ ಆಗಿ ಇಟ್ಟುಕೊಳ್ತಾರೋ. ಇದರ ಅರ್ಥ ಇವಂಗ ಹೊರಗಡೆಯಿಂದ ಭಾಳ ಲಿಂಕ್ ಅದಾವು. ಮತ್ತೆ ಈ ಕೇಸ್ ಒಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದಾರ ಅನ್ನೋದು ಅದೆಲ್ಲ ಮುಚ್ಚೆ ಹೋತು. ಫೈನಲ್ ಆಗಿ ಈತನಿಗೆ ಜೀವಾವಧಿ ಶಿಕ್ಷೆ ಆತು. ಬಟ್ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೋಡ್ರ ಈ ಜೀವಾವಧಿ ಶಿಕ್ಷೆ ಈತನಿಗೆ ಕಡಿಮೆ. ಯಾಕಂದ್ರೆ 3 ವೇಳೆ ಊಟ ಮಾಡಿಕಸ ಆರಾಮ್ ಇರ್ತಾನೆ ಜೈಲೊಳಗ, ಸಾಯೋ ಮಠ ಇದ್ರು ಕೂಡ ಅಂತ ಹೀನ ಕೃತ್ಯ ಮಾಡಿಕಸ 3 ವೇಳೆ ಊಟ ಮಾಡ್ತಾನಂದ್ರೆ ಈತನಿಗೆ ಆ ಯೋಗ್ಯತೆ ಕೂಡ ಇಲ್ಲ. ಈತನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು. ಬಟ್ ನಮ್ಮ ಕೋರ್ಟ್ ಡಿಸಿಷನ್ ಆಗೈತಿ, ಈತನಿಗೆ ಜೀವಾವಧಿ ಶಿಕ್ಷೆ ಆಗೈತಿ. ಮತ್ತು ಇಂಥ ಕ್ರೂರ ಪ್ರಾಣಿಗಳು ಅನ್ಬೇಕು ಇವ್ರಿಗೆ. ಇಂಥ ಕ್ರೂರ ಪ್ರಾಣಿಗಳಿಗೆ ನೀವೇನು ಒಂದು ಪನಿಷ್ ಮಾಡಕ್ಕೆ ನಿಂತೀರಿ, ಒಂದು ಕಾಮೆಂಟ್ ಮಾಡಿರಿ. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮುಂದಿನ ಡಾಕ್ಯುಮೆಂಟ್ರಿ ವಿಡಿಯೋ ನಾನು ನಿಮಗೆ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.